ಬಾಗಲಕೋಟೆ ಕ್ಷೇತ್ರದಲ್ಲಿ ಚುರುಕುಗೊಳ್ತಾ ಇದೆ ಮತದಾನ. ಬೆಳಗ್ಗೆಯಿಂದ ಮತಗಟ್ಟೆ ಬಳಿ ಆಗಮಿಸ್ತಾ ಇರುವಂತಹ ಜನ ತಮ್ಮ ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇರುವಂತಹ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಮತದಾರರು. ಇನ್ನ ಬಾಗಲಕೋಟೆ ಕ್ಷೇತ್ರದಲ್ಲಿ ಚುರುಕುಗೊಳ್ತಾ ಇದೆ ಮತದಾನ. ಬೆಳಗ್ಗೆಯಿಂದ ಮತಗಟ್ಟೆ ಬಳಿ ಆಗಮಿಸ್ತಾ ಇದ್ದಾರೆ ಜನ, ಒಬ್ಬೊಬ್ಬರಾಗಿ ತಮ್ಮ ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇದ್ದಾರೆ ಜನ. ಇನ್ನು ಬಾಗಲಕೋಟೆಯಲ್ಲಿ ಯಾವ ರೀತಿ ಚಲಾವಣೆ ಮಾಡೋದಕ್ಕೆ ಮತದಾರರು ಬರ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಮ್ಮ ಪ್ರತಿನಿಧಿ ಮುರುಗೇಶ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆಯ ಉಪಚುನಾವಣೆಗೆ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿ ಸರದಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಹಿಳೆಯರು ಸಖಿ ಮತಗಟ್ಟೆಗೆ ಆಗಮಿಸಿ ಇವತ್ತು ಸಾಕಷ್ಟು ಮತದಾನ ಪ್ರಕ್ರಿಯೆಯಲ್ಲಿ ಆರಂಭವಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ನಾವು ನಗರದ ಅಂಬೇಡ್ಕರ್ ಭವನದ ಸಖಿ ಮತಗಟ್ಟೆಯಲ್ಲಿ ಇದ್ದೀವಿ. ಸಖಿ ಮತಗಟ್ಟೆ ಒಂದು ಮದುವಿನ ಗೀತೆಯಂತೆ ಈಗಾಗಲೇ ಶೃಂಗಾರಗೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೋಸ್ಕರ ಒಂದು ಜಿಲ್ಲೆಯಲ್ಲಿ 4 ಸಖಿ ಮತಗಟ್ಟೆಯನ್ನ ಆರಂಭ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಈಗ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಾವು ನೋಡ್ಕೊಂಡು ಹೋಗೋಣ. ಈಗಾಗಲೇ ಎಷ್ಟು ಜನ ಬೆಳಗ್ಗೆಯಿಂದನೇ ನೋಡ್ತಾ ಇರ್ಬೋದು. ವಿದ್ಯಾರ್ಥಿನಿಯರು ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಸಾಕಷ್ಟು ಒಂದು ರೀತಿಯಾಗಿ ತಮ್ಮ ಮತವನ್ನ ತಾವು ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಮ್ಮ ಒಂದು ವೋಟ್ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರರು ಇರೋದ್ರಿಂದ ಮಹಿಳೆಯರಿಗೋಸ್ಕರನೇ ಒಂದು ಸಖಿ ಮತಗಟ್ಟೆಯನ್ನ ತಯಾರು ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತು ಪಿಂಕ್ ಬಲೂನ್ಗಳಿಂದ ಮಹಿಳೆಯರನ್ನ ಆಕರ್ಷಿಸಲು ಈಗಾಗಲೇ ಒಂದು ಪಿಂಕ್ ಮತಗಟ್ಟೆಯನ್ನ ತಯಾರು ಮಾಡಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳೇ ಕಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದನೇ ಸರದಿ ಸಾಲಿನಲ್ಲಿ ನಿಂತು ಅದರಲ್ಲದೆ ಯುವಕ ಮತದಾರರು ಕೂಡ ಈಗ 18 ವರ್ಷ ಮೇಲ್ಪಟ್ಟ ಹಿನ್ನೆಲೆಯಲ್ಲಿ ಕೂಡ ಅವರು ಮತವನ್ನ ಚಲಾಯಿಸಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಾವು ಮತಗಟ್ಟೆಯಲ್ಲಿ ಇದ್ದೀವಿ. ಮತಗಟ್ಟೆಯಲ್ಲಿ ನೋಡ್ತಾ ಇರ್ಬೋದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ರೀತಿಯಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಜನರು ಕೂಡ ಆಗಮಿಸಿ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಸಾಕಷ್ಟು ಜನರು ಕೂಡ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿ ಸಾಕಷ್ಟು ಬಿರುಸಿನಿಂದ ಈಗಾಗಲೇ ಮತದಾನವನ್ನ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಸ್ ನ್ಯೂಸ್, ಬಾಗಲಕೋಟೆ. ನೋಡಿ, ಬಾಗಲಕೋಟೆಯಲ್ಲಿ ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ಕೂಡ ಓಪನ್ ಆಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಮತ ಚಲಾಯಿಸುವಂತಹ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗಿ ಮತವನ್ನು ಚಲಾಯಿಸಬೇಕು, ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ಕೊಳ್ಬೇಕು. ಜೊತೆಗೆ ಈಗ ಒಬ್ಬೊಬ್ಬರಾಗಿ ಮತದಾನವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗ ಚುರುಕುಗೊಳ್ತಾ ಇದೆ ಈ ಒಂದು ಮತದಾನ. ಕೈ ಮುಂದೆ ಮಾಡ್ತಾರೆ, ಕೈ ಮುಂದೆ ಮಾಡ್ತಾರೆ. ಅಷ್ಟೇ ಮುಂದೆ ಜೋರ ಎಷ್ಟು ವರ್ಷದಿಂದ ಊಟ ಆಗೈತೆ ಮನೆ ಇಲ್ಲೇ ಬಂದೇನ್ರಿ. ಮೊದ್ಲು ಇಲೆಕ್ಷನ್ ಈಗ ಇಲೆಕ್ಷನ್ ವ್ಯತ್ಯಾಸ ಐತಿ. ಹೆಸರು ವಯಸ್ಸು ಎಷ್ಟಿದ್ವಿ? 97. ನೀವು 97.
ಚಿಕ್ಕನಹಳ್ಳಿ ಊಟ ಹಾಕ್ರಿ. ನಾನು ಊಟ ಹಾಕೀನಿ ಹ್ಮ್ ಅನ್ರಿ ನಾನು ಊಟ ಹಾಕೇನಿ. ನೀವು ಊಟ ಹಾಕಿ ನೀವು ಹಾಕ್ರಿ. ಬರ್ರಿ ಸಾಕು ಬರ್ರಿ.